ಜಟಕ ಬಂಡಿ. ಸರ್ ಏನ್ ಕೆಲಸ ಮಾಡ್ತೀರಿ ಸ್ವಾಮಿ ನೀವು? ಮೇಡಮ್ ನಾನು ಫಸ್ಟ್ ಗಾರ್ಮೆಂಟ್ಸಲ್ಲಿದ್ದೆ. ಬಟ್ ಈಗ 1 year ಇಂದ ನಾನು ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ. ಯಾಕೆ? ಆಕ್ಸಿಡೆಂಟ್ ಆಗಿದೆ. ಏನಾಯ್ತು? ಇದು ಕಾಲ್ ಫ್ರಾಕ್ಚರ್ ಆಗಿದೆ. ಇದು ಫ್ರಾಕ್ಚರ್ ಆದ್ರೆ ಕೆಲ್ಸಕ್ಕೆ ಹೋಗಕ್ಕಾಗಲ್ವಾ? ಇಲ್ಲ, ನಿಂತ್ಕೊಳಕ್ಕಾಗಲ್ಲ, ಜಾಸ್ತಿ ದೂರ ನಡೆಯಕ್ಕಾಗಲ್ಲ. ಯಾರ್ ಮನೆಗೆಲ್ಲ ತಂದು ಹಾಕ್ತಾರೆ? ಮತ್ತೆ ಎಲ್ಲ ನಮ್ಮ ಮಿಸ್ಸಸ್ ನೋಡ್ಕೊಂತಾರೆ. ನಿಮ್ ಮಿಸ್ಸಸ್ ಅವ್ರೇನ್ ಕೆಲಸ ಮಾಡ್ತಾರೆ? ಮನೆ ಕೆಲಸ ಮಾಡ್ತಾರೆ. ಎಷ್ಟ್ ಜನ ಮಕ್ಕಳು ನಿಮ್ಗೆ? ನನಗೆ 4 ಜನ ಮಕ್ಕಳು. 4 ಜನ ಅಂದ್ರೆ ಇಬ್ರು ನನ್ಗೆ. ಇಬ್ರು ಹೆಂಡ್ತೀರಾ ನಿಮ್ಗೆ? ಹೆಂಡ್ತೀರು. ಸರಿ, ನನಗೆ ಸ್ಪಷ್ಟವಾಗಿ ಹೇಳಿ, ನನಗೆ ಗೊತ್ತಾಗ್ತಾ ಇಲ್ಲ. ಇಬ್ರು ಹೆಂಡ್ತೀರು ಅಂದ್ರೆ ಇಬ್ರು ಅಕ್ಕ ತಂಗಿರಾ? ಇಲ್ಲ ಇಲ್ಲ, ಬೇರೆ 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 ಬೇರೆ. ಎರಡನೇವ್ರನ್ನ ಯಾವಾಗ ಮದುವೆ ಆದ್ರಿ? 1900. ಎಷ್ಟು ವರ್ಷ ಇರ್ಬೋದು? ನನಗೆ ತಿಥಿ ನಕ್ಷತ್ರ ಎಲ್ಲ ಬೇಡ, ಎಷ್ಟು ವರ್ಷ ಇರ್ಬೋದು? ಒಂದು 18 years, 20 ವರ್ಷ ಆಯ್ತು ಎರಡನೇವ್ರನ್ನ ಮದುವೆ ಆಗಿ. ಹೌದು. ಈ ಮಗುಗೆ 14 ವರ್ಷ ಅನ್ನತ್ತೆ. ಅದು ದೊಡ್ಡವಳಿಗೆ 19 ವರ್ಷ. ಅವಳು 14. ಅವಳು ಹುಟ್ಟಿದ ತಕ್ಷಣ ಹೊರಟೋದ್ರ ಬಿಟ್ಟು? ಹೌದು ಮೇಡಮ್, ನನಗೆ ಅವಾಗಲೇ ಆಕ್ಸಿಡೆಂಟ್ ಆಗಿದ್ದು. ಆಕ್ಸಿಡೆಂಟ್ ಆಯಿತು. ಸರಿ, ಕೆಲಸ ಮಾಡ್ತಾ ಇದ್ದೆ ನಾನು, ಏನೋ ಇಲ್ಲದೋ ತಂದು ಮನೆ ಸಂಸಾರ ನೋಡ್ಕೊತಾ ಇದ್ದೆ. ಸರಿ, ಇವಳು ಕೆಲಸಕ್ಕೆ ಹೋಗ್ತಾ ಇದ್ಲು. ಕೆಲಸಕ್ಕೆ ಹೋದಾಗ ಸ್ವಲ್ಪ ರ್ಯಾಶ್ ಆಗಿ ಇದಾಯಿತು. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಅವಾಗಲೂ ಕಾಲು ನೋವು ತುಂಬಾ ಜಾಸ್ತಿ ಆಗೋಗ್ಬಿಡ್ತು ನನಗೆ. ನಾನೇನು ಮಾಡಿದೆ, ಇವಳ ಹತ್ರ ನಾನು ಹೋಗಿ ಸೇರ್ಕೊಂಡೆ. ಎರಡನೇ ಅವ್ರನ್ನ ಯಾವಾಗ ಮದುವೆ ಆದ್ರಿ ಅಂತ ನನಗಿನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ವಲ್ಲ ನೀವು? 18, 20 ವರ್ಷ ಆಯಿತು ಎರಡನೇ ಮದುವೆ ಆಗಿ. ನನಗೆ ಮೊದಲನೇ ಅವ್ರ ಮದುವೆ ಆಗಿ ಎಷ್ಟು ವರ್ಷ? ಮೊದಲನೇನಾಗಿ 22 ವರ್ಷ ಆಯಿತು. ಇವ್ರು ಬಿಟ್ಟು ಹೋದ್ರ ನಿಮ್ಮನ್ನ? ಕೆಲಸಕ್ಕೆ ಸರಿ, ನಾನು ಕಾಲು ನೋವು ತಡೆಯೋಕ್ಕಾಗಿದ್ರೆ ಆಸ್ಪತ್ರೆ, ನಮ್ಗೆ ಅಣ್ಣ ತಮ್ಮ ಅಕ್ಕ ತಂಗಿದ್ರು ಯಾರು. 18 ವರ್ಷದಿಂದ ಇದೇ ಸಮಸ್ಯೆನಾ? ಇದೇ ಸಮಸ್ಯೆ ಮೇಡಮ್, ಕಾಲ್ದು ಸಮಸ್ಯೆ. ಸುಮಾರು ದುಡ್ಡು ಖರ್ಚು ಮಾಡ್ಬಿಟ್ಟೆ. ಬಟ್ ಎಲ್ಲ ಇದರಲ್ಲೂ ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್ ಅಂತ ಬರುತ್ತೆ. ಇದುವರೆಗೂ ಕಾಯಿಲೆ, ಅದು ಕಾಲು ಏನಾಗಿದೆ ಅಂತ ಮನಸ್ಸಿನಲ್ಲಿದೆ ಅಂತ ಆಯ್ತು. ಹಂಗಾರೆ ನಿಮ್ ಕಾಯಿಲೆ ನಿಮ್ ಮನಸ್ಸಿನಲ್ಲಿದೆ. ಕಾಯಿಲೆ ಮನಸ್ಸಿಂದ ತೆಗೆದು ಹಾಕಿ ನೋಡಕ್ ಗಟ್ಬಿಟ್ಟಿಯಾಗೆ ಕಾಣ್ತೀವಿ ನೀವು. ಆತರ ಕಾಯಿಲೆ ಬಿದ್ದಿರೋ ಹಂಗೇನಿಲ್ಲ. ನೀವು ಕಾಯಿಲೆ ಅನ್ಕೊಂಡ್ರೆ ಕಾಯಿಲೆ, ನನ್ನ ಕಾಯಿಲೆ ಇಲ್ಲ ಅನ್ಕೊಂಡ್ರೆ ಇಲ್ಲ, ಅಷ್ಟೇ ಕಾಯಿಲೆ. ಈಗ ನನ್ಗೆ ಬೇರೆ ಏನ್ ಕಾಯಿಲೆ ಇಲ್ಲ, ಬಟ್ ನೋವು ಅಷ್ಟೇ, ಬೇರೆ ಏನೋ ನನಗಿಲ್ಲ. ಕೂತ್ಕೊಂಡ್ ಕೆಲಸ ಮಾಡಿ? ಇಲ್ಲ ಮೇಡಮ್, ಕೂತ್ಕೊಂಡು. ಕಾಲೇ ಇಲ್ದೇ ಇರೋರೆಲ್ಲ ದುಡಿಯಲ್ವಾ? ಕೂತ್ಕೊಂಡು ಏನ್ ಕೆಲಸ ಮಾಡೋದು ಮೇಡಮ್? ಕಾಲೇ ಇಲ್ದೇ ಇರೋರು ದುಡಿತಾರೆ. ಹೇಗ್ ದುಡಿತಾರೆ? ಅವರು ಕಾಲಿಲ್ದವರು ದುಡಿತಾರೆ. ಕಾರಣ ಮಾಡ್ಕೊಂಡು ದುಡಿಯಕ್ ಇಲ್ಲ ಮೇಡಮ್, ಏನು ಕಾರಣ ಮಾಡ್ತಾ ಇಲ್ಲ. ನೋಡಿ, ನಾನು ಈಗ ಗಾರ್ಮೆಂಟ್ಸ್ ಅಲ್ಲಿ ಕೇವಲ ಸೋಮಾರಿತನ ಇದೆ, ಬೇರೆ ಏನು ಇಲ್ಲ. ಗಾರ್ಮೆಂಟ್ಸ್ ಅಲ್ಲಿ ಮೇಡಮ್ 24 hour ವರ್ಕ್ ಇರುತ್ತೆ. ಬೆಳಗ್ಗೆ ನಾವು 9 ಗಂಟೆ ಗಾರ್ಮೆಂಟ್ಗೆ ಹೋಗ್ಬೇಕು ಅಂತ ಏನು ರೂಲ್ಸ್ ಮೇಲಿಂದ ಬರ್ಸ್ಕೊಂಡಿದ್ದೀರಿ? ಏನು ರೂಲ್ಸ್ ಇಲ್ಲ. ಬಟ್ ಹೋದ್ರೆ ಈ ಗಾರೆ ಕೆಲಸಕ್ಕೆ ಅದಕ್ಕೆ ಹೋಗ್ಬೇಕು, ಇಟ್ಟಿಗೆ ಎತ್ತಬೇಕು. ನನಗದೆಲ್ಲ ಆಗೋದಿಲ್ಲ, ತೂಕ ಎತ್ತಕ್ಕಾಗಲ್ಲ ನನಗೆ. ಕೂತ್ಕೊಂಡು ಕೆಲಸ ಮಾಡೋದು ನೂರಾರು ಕೆಲಸ ಇದೆ ಮೇಡಮ್. ಆಮೇಲೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗುವಂತ ದುಡಿಬೇಕು ಅನ್ಕೊಂಡ್ರೆ ದುಡಿಬಹುದು. ಹೌದಮ್ಮ, ಈಗ ನಡ್ಕೊಂಡೇ ಬಂದ್ರಲ್ಲ ನೀವು, ಆ ತರದೇ ಕಾಲಕ್ಕೆ ತೊಂದ್ರೆ ಇಲ್ವಲ್ಲ ನೀವು? ಇಲ್ಲ, ಸ್ವಲ್ಪ ನನಗೆ ರನ್ನಿಂಗ್ ಮಾಡ್ತಾ ಇದಾರೆ, ಕಾಲು ನೋವು ಜಾಸ್ತಿ. ರನ್ನಿಂಗ್ ಯಾಕೆ ಮಾಡ್ತೀರಿ ಅಂತ ನಾನು ಈಗ ಎಲ್ಲಾದ್ರೂ ಒಂದೊಂದು ಟೈಮ್ ನಮ್ಮ ಹತ್ರ ಕಾಸಿಲ್ಲ, ನೆಟ್ಕೊಂಡು ಹೋಗ್ಲೇಬೇಕು. ಆ ಮೂಮೆಂಟ್ಸ್ ಅಲ್ಲಿ ಈಗ ಒಂದು ಯಾವ್ದೋ ನಾವು ಮನೆಗೇನೆ ಯಾರಿಗ ನಾವು ನಿಮ್ಮಂತವ್ರ ಮನೆ ಬೇಕು, ಎಲ್ಲರೂ ಈ ತರ ಕಾರಣ ಮಾಡ್ಕೊಂಡ್ಬಿಟ್ರೆ ಹೇಗ್ ಬದುಕೋದು? ಏನ್ ಮಾಡೋದಮ್ಮ, ನನ್ನ ಹಣೆ ಬರಹ ಅದು. ನಿಮ್ ಹಣೆ ಬರಹ ಅಲ್ಲ, ನೀವು ಮಾಡ್ಕೊಂಡಿರೋದು ಹಣೆ ಬರಹ. ಏನ್ ಬಂತಿದ್ರಲ್ಲಿ ನೀವೇ ತಲೆ ಮೇಲೆ ಹಾಕೊಂಡಿರೋದು ಇದು. ನನ್ ಕಾಯಿಲೆ ಅನ್ಕೊಂಡು ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಇಲ್ಲ, ನನಗೆ ಚೆಸ್ಟ್ ನೋವಿದೆ. ಆಮೇಲೆ ಇನ್ನೇನಾದ್ರೂ ಇದೆಯಾ? ಚೆಸ್ಟ್ ನೋವು, ತಲೆ ನೋವು ಇಲ್ವಾ? ಏನಿಲ್ಲ. ಅದು ಶರೀರದಲ್ಲಿ ಯಾವ್ದಾದ್ರು ಭಾಗ ಬಿಟ್ಟಿದೇನು? ಹೇಗ್ರಿ ಬದುಕಿರ್ತೀವಿ ಅಷ್ಟೊಂದು ತೊಂದರೆ ಇದ್ರೆ ನಮ್ಗೆ? ಊಟ ಮಾಡ್ತೀರಿ ತಾನೆ? ನಿದ್ದೆ ಬರುತ್ತೆ ತಾನೆ? ಮತ್ತಿನ್ನೇನು? ಆರೋಗ್ಯವಾಗಿರಕ್ಕೆ ಇದೆರಡೇ ತಾನೇ ಬೇಕು, ಊಟ ನಿದ್ದೆ ಎರಡೂ ಇದೆ ಅಂದ್ಮೇಲೆ ಆರೋಗ್ಯವಾಗಿದ್ದೀರಿ ಅಂತ ಆಯ್ತಲ್ಲ. ಯಾತಕ್ಕೆ ಇಷ್ಟೊಂದು ಕಾರಣ ಮಾಡ್ಕೋತಾ ಇದ್ದೀರಿ? ಯಾವ ಜವಾಬ್ದಾರಿಯಿಂದ ಓಡ್ ಹೋಗಕ್ಕೆ ಇಷ್ಟೊಂದು ಕಾರಣ ಹೇಳ್ತಾ ಇದೀರಿ ನೀವು? ನನಗೆ ಹೇಳಿ. ಓಡೋಗೋದು ಅಂದ್ರೆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ ತಾನೆ ಕಾರಣ ಹೇಳ್ತಾ ಇರೋದು? ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕಲ್ಲ ಮೇಡಮ್, ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕಿಲ್ಲ. ಅಥವಾ ನನ್ಗೆ ಆ ಕೆಲಸ ನಾನು ಮಾಡಲ್ಲ ಅಂತ ನನ್ನ ಕೈಲಿ ಅದು ಕೆಲಸ ಮಾಡ್ಬೇಕಂತ ಮನ್ಸಲ್ಲಿ ಬರುತ್ತೆ. ಬಟ್ ನಮ್ಮ ಟೈಮ್ ಕೆಲಸ ಸಿಗಲ್ಲ, ಇಲ್ಲೋದನ್ನು ಕೆಲ್ಸಗಳು ಸಿಗಲ್ಲ. ಸರಿಯಾದ ಸಣ್ಣ ಪುಟ್ಟ ಮನೆಗಳು ಯಾವ್ದಾನ ಮನೆಗೇನೆ ಸಿಕ್ಕಿದ್ರೆ ಮನೆ ಮಾಡ್ಕೊಡೋದು, ಅವ್ರು ಎಷ್ಟು ಕೊಡ್ತಾರೋ ಅವ್ರ ಹತ್ರ ಇಸ್ಕೊಳ್ಳೋದು, ಈ ಥರ ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಎರಡನೇವ್ರಿಗೆ ಎಷ್ಟು ಜನ ಮಕ್ಕಳು? ಇಬ್ಬರು. ನಿಮ್ಮ ಮಕ್ಕಳ? ನಮ್ಮ ಮಕ್ಕಳೇನೆ. ಏನು ಓದ್ತಾರೆ? ಒಬ್ಳು PUC ಓದಿದ್ದಾಳೆ, ಇನ್ನೊಬ್ಳು 9th ಓದಿ. ಮೊದಲನೇವ್ರ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 22 ವರ್ಷ ಆಯ್ತು. 22 ವರ್ಷ. ನೀವೇ ಮದುವೆ ಮಾಡ್ಕೊಂಡ್ರ, ಬೇರೆಯವ್ರು ಮಾಡಿಸಿದ್ರ? ಇಲ್ಲ, ನಾನೇ ಮದುವೆ ಮಾಡ್ಕೊಂಡಿದ್ದೆ. ನೀವೇ ಯಾತಕ್ಕೆ ಮದುವೆ ಮಾಡ್ಕೊಂಡ್ರಿ? ತಂದೆ ಅಣ್ಣ ತಮ್ಮಂದ್ರು ಯಾರಿಗೂ ಗೊತ್ತಿರ್ಲಿಲ್ಲ. ಮದುವೆ ಪ್ರೀತಿಯಿಂದ? ಪ್ರೀತಿಯಿಂದ. ಹೌದು ಮೇಡಮ್, ಮಾಡ್ಕೊಂಡ್ರಿ. ಮಾಡ್ಕೊಂಡ ನಂತರ ಎಷ್ಟು ಜನ ಮಕ್ಕಳು? ಅವಳಿಗೆ ಇಬ್ರು. ಏನ್ ಮಾಡ್ತಾರೆ? SLC ಓದಿದ್ದಾನೆ, ಮಗಳು JOC. ಸರಿ, ಅವರಿಬ್ರು ನಿಮ್ಮ ಮಕ್ಕಳೇವಾ? ನಮ್ಮ ಮಕ್ಕಳೇ ಮೇಡಮ್. ಅಥವಾ ಅವ್ರಿಗೆ ಮುಂಚೆನೆ ಮಕ್ಕಳಿದ್ವಾ? ಇಲ್ಲ ಮೇಡಮ್, ನಿಮ್ಮ ಮಕ್ಕಳೇ.
ಕೆಲ್ಸಕ್ಕೆ ಹೋಗ್ತಾರೆ ಇಬ್ರು ಮಕ್ಳು? ಇಲ್ಲ, ಮಗಳೇ ಅವಳಿಗೆ ಮದುವೆ ಆಗಿದೆ. ಮಗಳಿಗೆ ಮದುವೆ ಮಾಡ್ಕೊಟ್ಟಿದ್ದೀರಿ? ಮಗ ಈ ಕೆಲ್ಸಕ್ಕೆ ಹೋಗ್ತಾರೆ. ಸರಿ. ಇವ್ರನ್ನ ಯಾವಾಗ ಮದುವೆ ಆದ್ರಿ ರತ್ನಮ್ಮನ್ನ? ಇವ್ರು 90ರಲ್ಲಿ ಮದುವೆ ಆಗಿದೆ. 90ರಲ್ಲಿ ಮದುವೆ ಆಗಿದೆ. ಇವ್ರ ಮದುವೆ ಯಾರು ಮಾಡಿಸಿದ್ದು? ಅರೇಂಜ್ ಮ್ಯಾರೇಜ್ ಮೇಡಮ್. ಅರೇಂಜ್ಡ್ ಮ್ಯಾರೇಜ್. ಮೊದಲನೇ ಮದುವೆ ಆದ್ಮೇಲೆ ಇವ್ರನ್ನ ಯಾಕೆ ಮದುವೆ ಆದ್ರಿ? ನಮ್ಮ ತಾಯಿ ನಮ್ಮ ಅಣ್ಣವರಿಂದ ನಾನು ಮದುವೆ ಮಾಡ್ಕೊಂಡೆ. ನಮ್ಮ ತಾಯಿಗೆ ತುಂಬಾ ಏಜ್ ಆಗಿತ್ತು. ಸರಿ ಇಲ್ಲಪ್ಪ ನೀನು ಯಾವ್ದೋ ಹೋಗ್ಬಿಟ್ಟು ಕಟ್ಕೊಂಡು ಇದು ಮಾಡ್ಕೊಂಡಿದ್ಯಾ. ಸರಿ, ಅವ್ರನ್ನ ಯಾಕೆ ಮನೆ ಕರ್ಕೊಂಡ್ ಬಂದು ಇಟ್ಕೊಳ್ಳಿಲ್ಲ ಉಮಾದೇವಿ ಅವ್ರನ್ನ? ನಿಮ್ ತಾಯಿಗೆ ಏಜ್ ಆಗಿತ್ತು ಅಂದ್ರೆ ಅವ್ರು ಬರ್ತಾ ಹೋಗ್ತಾರ, ನಮ್ಮ ತಾಯಿ ಎಲ್ಲ ಗೊತ್ತಿದ್ದೆ ಇನ್ನೊಂದ್ ಮದುವೆ ಮಾಡಿದ್ರ? ಎರಡನೇ ಅವ್ರು ಮಾಡ್ಕೊಂಡಾಗ ಗೊತ್ತಾ ನಿಮ್ಗಾಗ್ಲೇ ಮದುವೆ ಆಗಿತ್ತು ಅಂತ? ಇಲ್ಲ, ಅವ್ರು ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ, ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದೀರಿ. ಸರಿ, ಇಬ್ರು ಹೆಣ್ಮಕ್ಳು ನನ್ ಮಕ್ಳೇ ಅಲ್ಲ ಅಂತೀರಂತಲ್ಲ ನೀವು? ಇಲ್ಲ ಮೇಡಮ್, ನಾನು ಆತರ ಹೇಳಿಲ್ಲ. ಮಕ್ಳು ನನ್ನವು ಅಂತ ನಾನು ನನ್ನ ಮಕ್ಳು ಅಲ್ಲ. ಅವ್ರು ನಿಮ್ಮನ್ ಬಿಟ್ಟು ಹೋದ್ರು ಅಂದ್ರಿ? ಯಾರು? ಹೌದು ಮೇಡಮ್, 15-16 ವರ್ಷ ಆಯ್ತು ಅವ್ರು ಬಿಟ್ಟೋಗಿ. ಅವತ್ತಿಂದ ಗಂಡ ಇಲ್ಲ ಅಂತ ಹೇಳಿದ್ರು. ಬಟ್ ಅವ್ರ ಅಣ್ಣ ಇದ್ರು, ಚೆನ್ನಾಗಿ ನೋಡ್ಕೊತಾ ಇದ್ರು. ಆಮೇಲೆ ಮತ್ತೆ ಅದೇ ಇದೇ ಸಮಸ್ಯೆ. ಯಾವ ಸಮಸ್ಯೆ? ನನ್ಗೆ ಹುಷಾರಿಲ್ದಂಗ ಆಗೋದು, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಇದು ಸಮಸ್ಯೆನೋ ನಿಮ್ಗೆ ಈಗಾಗಲೇ ಮದುವೆ ಆಗಿರೋದು ಮೋಸದ ಸಮಸ್ಯೆನೋ? ಇಲ್ಲ, ಅದ್ರದ್ದೇನು ಸಮಸ್ಯೆ ಇರಲಿಲ್ಲ ಮೇಡಮ್. ಅವ್ರು ಬರ್ತಾರೆ, ಎಲ್ಲ ಅವ್ರು ಬಂದ್ಮೇಲೆ ಗೊತ್ತಾಗತ್ತೆ. ಮೊದಲನೇ ಹೆಂಡತಿ ಇದ್ರು ಪರವಾಗಿಲ್ಲ ಅಂತ ಇದ್ರ ಇವರು? ಯಾರು? ಇವ್ರಿಗೆ ಹೇಳೇ ಇಲ್ಲ, ಇವತ್ತಿನವರೆಗೂ ಗೊತ್ತಿಲ್ಲ ಇನ್ನೊಬ್ಬ ಹೆಂಡತಿ ಇರೋದು? ಗೊತ್ತು, ಮನೆಗೆಲ್ಲ ಬಂದಿದ್ದಾಳೆ. ಸರಿ, ಅಲ್ಲಿ ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಒಂದು 2-3 ತಿಂಗಳಿದ್ವಿ. ಅವಾಗಲೂ ನನ್ನ ಬರೀ ಮನೆಗೆ ಅಂತ ಕರೆ. ಒಂದ್ಸಾರಿ ನೆಲಮಂಗಲ ಮೊನ್ನೆ ಪತ್ರಿಕೆ ತಗೊಂಬಂದಾಗ ನನ್ನ ಇದು ಮಗಳ ಮದುವೆ. ಸರಿ, ಮಗಳ ಮದುವೆ ನನಗೊಂದು ಮಾತು ಹೇಳಿಲ್ಲ ನೀನು ಅಂತ. ಇಲ್ಲ ರೀ ಬರಬೇಕು. ಇಲ್ಲ, ನನಗೆ ಬರೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಶಾಪ್ಗೆ ಹೋಗ್ಬೇಕು, ಹುಷಾರಿದ್ದಿಲ್ಲ ಅವಾಗ. ನಾನೇ ನೆಲಮಂಗಲ ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ ಇಂಜೆಕ್ಷನ್ನು ಹಾಕ್ಸಿ, ಸರಿ ಬಟ್ಟೆ ಹೊಲಿಸ್ಕೊಳಕ್ಕೆ ಒಂದು 1000 ರೂಪಾಯಿ ಬೇಡ, ಮಗಳು ಮದುವೆ ಆಗಲಿ ಹೋಗು, ನಾನು ಆದರೆ ಬರ್ತೀನಿ, ಇಲ್ಲ ಬರಲ್ಲ ಅಂತ ಹೇಳಿದೆ. ಆಮೇಲೆ ಇದು ಈ ಥರ ಮಾಡ್ಕೊಟ್ರು. ನೀವು ಹೋದ್ರೆ ತಾನೇ ಏನ್ ಮದ್ವೆಗೆ ದುಡ್ಡು ಕೊಟ್ರೇನೆ ಹೋಗ್ಬೇಕು ಅಂತ ಏನಾದ್ರು ಇದೆಯಾ? ಆ ಥರ ಅಲ್ಲ ಮೇಡಮ್, ಯಾಕೆಂದ್ರೆ ನಾನು ಹೋಗಿ ನಿಮ್ಮ ಮಗಳು ಅಂದ್ಮೇಲೆ ಹೋಗ್ಬೋದಲ್ವಾ? ಹೋಗ್ಬೋದಾಗಿತ್ತು. 10-15 ವರ್ಷ ಆಗಿದ್ಮೇಲೆ ನನಗೆ ಹೋಗಕ್ಕಲ್ಲಿ ಯಾವ ರೀತಿ ನನ್ನ ಮುಖ ಇಟ್ಕೊಂಡು ಹೋಗ್ಲಿ, ಅದರಿಂದ ನಾನು ಹೋಗ್ಲಿಲ್ಲ. ನಿಮಗ್ ಮುಖ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಬಿಟ್ಟು ಹೋಗಿದ್ದವ್ರಲ್ವಾ? ಆದ್ರೂ ಇವ್ರಿಗೂ ನಮಗೂ ಸಮಸ್ಯೆ ಇರಲಿಲ್ಲ. ಇವಾಗಲೂ ಚೆನ್ನಾಗಿ ಮೊನ್ನೆ ಎಲ್ಲ ಚೆನ್ನಾಗಿ ಮಾತಾಡಲ್ಲ ನನ್ನ ಹತ್ರ. ತುಂಬಾ ಚೆನ್ನಾಗಿ ನೀವು ನೋಡ್ಕೊಂಡ್ಬಿಡೋದಾಗಿದ್ರೆ ಇಲ್ಲಿ ಯಾಕೆ ಬಂದ ಹೆಣ್ಮಕ್ಳು ಹತ್ಕೋತಾರೆ? ನಮ್ ತಂದೆ ನಮ್ಮನ್ ಕೇಳಲ್ಲ, ನಮ್ಮನ್ ಕೇರ್ ಮಾಡಲ್ಲ, ನಾನ್ ಮದುವೆಗೆ ಬರ್ಲಿಲ್ಲ, ಈಗ ಈ ಮಗು ಪರದಾಡ್ತಾ ಇದೆ, ಅದಕ್ಕೆ 14 ವರ್ಷ, ಅದು ಕೆಲಸ ಹುಡುಕ್ತಾ ಇದೆ. ಮೇಡಮ್, ನಾನು ಅದು ಹೇಳಿದೆ. ಏನ್ ಹೇಳಿದೆ ನೋಡಿ, ಮನೆ ಒಂದು ಯಾಕೆ ಬರ್ತಾ ಇದ್ರು ಅವರು? ಇಲ್ಲ ಮೇಡಮ್, ನಾನು ರಿಯಲಿ ಪ್ರಾಮಿಸ್ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ, ನೋಡಮ್ಮ ನೀನ್ ಕೆಲ್ಸಕ್ಕೆ ಹೋಗ್ಬೇಡ, ನಿನಗೆ ಇದು ಇದು ಆಪರೇಷನ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ಅವಾಗಲೂ ನನಗೆ ಗೊತ್ತಿಲ್ಲ. ನಿನಗೆ ಆಪರೇಷನ್ ಆಗಿದೆ, ತಿಂಗಳು 1000 ರೂಪಾಯಿ ಮಾತ್ರ ಬೇಕಂದ್ರೆ ಆಯ್ತು, ನೀನು ಕೆಲ್ಸಕ್ಕೆ ಹೋಗಬೇಡ, ಮನೆಗಿರೋ. ನಾನು ತಿಂಗಳಿಗೆ ನನ್ನ ಕೈಲಾಗಿದೆ ಎಷ್ಟಾಗುತ್ತೋ ನಾನು ಕೊಡ್ತೀನಿ. ಏನೋ ಸಾಲನ ಬಾಲನ ಮಾಡಿ ಒಂದು ಮನೇಲಿ ಲೀಸ್ ಕೊಡ್ತೀನಿ. ಇದೆಲ್ಲ ಹೇಳಿದ್ದೆ ನಾನು ಮೇಡಮ್. ಹೇಳಿದ್ದು ಮೀರಿ ಈ ತರ ಮಾಡಿರೋದು. ಈಗ ಮನೆ ನನ್ಗೆ ಮನೆ ಬೇಕು. ನಿಮ್ಗೆ ಈಗ ಕೆಲಸ ಇಲ್ಲ ಅಂತಿರಲ್ಲ, ನೀವು ಹೇಗೆ ದುಡ್ಡು ಹೊಂದಿಸ್ಕೊಡ್ತೀರಿ ಮಕ್ಕಳು? ಏನಾದ್ರೂ ಮಾಡಲೇಬೇಕು, ಸಾಲ ಮಾಡಬೇಕು, ಮಕ್ಕಳನ್ನು ಮಾಡಲೇಬೇಕಲ್ವಾ. ಈಗ ದೊಡ್ಡ ಮಗಳ ಮದುವೆ ಅವಳು ಮಾಡಿದಾಳೆ, ಈಗ ಅವಳಿಗೆ ಮಗಳ ಮದುವೆ ನಾವು ಮಾಡಲೇಬೇಕಲ್ವಾ ಮೇಡಮ್. ಮದುವೆ ಮಾಡೋದಲ್ಲ ಮುಖ್ಯ, ಅದಕ್ಕೊಂದು ಭವಿಷ್ಯ ರೂಪಿಸಿ. 14 ವರ್ಷ ಸ್ಕೂಲ್ ಹೋಗ್ತೀನಿ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರೆ ಸರ್ಕಾರದವರು ನಮ್ ಮನಸ್ಸು ಮಾಡ್ಬೇಕು, ಊಟ ಹಾಕ್ಬೇಕಷ್ಟೇ ಮಕ್ಕಳಿಗೆ, ಅದು ಮಧ್ಯಾಹ್ನ ಅವ್ರು ಕೊಟ್ಬಿಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದು. ಇನ್ನೇನು ನಾನು ಕಾಲೇಜ್ ಸೇರಿಸ್ತೀನಿ, ಅಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬೇಡ, ಅವಳಿಗೆ ಮಾತ್ರ ತಿಂಗಳು ಫೋನ್ ಯಾಕೆ ಮಾಡಿ ನಾನು ತಲೆ ತಿಂತೀರಿ ಅಂತೀರಂತ. ಇಲ್ಲ ಮೇಡಮ್, ಫೋನ್ ನಾನು ಕೆಲಸದ ಮೇಲೆ ಇದ್ದ. ಈಗ ಯಾರನ್ನ ಒಂದು 4 ಜನ ತಗೋ ನಾನು ಕೂತಿರ್ತೀನಿ, ಒಂದ್ಸರಿ ಮಾಡ್ಬಿಟ್ಟು ಸುಮ್ಮನೆ ಇರಲ್ಲ, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಿದ್ದೆ ನಾನು ಹೇಳಿದೆ ಯಾವ ಟೈಮು ಯಾವ್ದು ನನಗೆ ಜವಾಬ್ದಾರಿ ನೀವು ನಿಭಾಯಿಸ್ಬಿಡಿ, ಯಾರು ನಿಮಗೆ ಫೋನ್ ಮಾಡಲ್ಲ, ನಾನು ಗ್ಯಾರಂಟಿ. ಓಕೆ ಮೇಡಮ್. ನಿಮ್ಮ ಮಕ್ಕಳವರು ನೀವು ಜವಾಬ್ದಾರಿ ತಗೊಳ್ಳೋದಾಗಿದ್ರೆ ನಮ್ದೇನಿದೆ ಇದ್ರಲ್ಲಿ ಬೇಜಾರು? ಜವಾಬ್ದಾರಿ ಅಲ್ಲ ಮೇಡಮ್, ಮಕ್ಕಳಿಗೆ ಆ ರೀತಿ ಕಳಿಸಿದಾಳೆ. ಹೋಗೋಬಾರು ಚಪ್ಪಲಿ ಹೊಡಿತೀನಿ ಈ ಥರ ಎಲ್ಲ ಮಕ್ಕಳು ಕಳಿಸಿದಾಳೆ ಮೇಡಮ್. ಏನ್ ಮಾಡೋದು? ತಂಗಿ ಅದನ್ನು ನಮ್ಮ ಮಕ್ಕಳಲ್ವಾ ಆಗ್ಲಿ. ಈಗ ಮೇಡಮ್ 4 ಜನ ಮುಂದೆಗಡೆ ಆ ಮಾತಂದ್ರೆ ನಾವೇನು ಆಗ್ಬೇಕು ಮೇಡಮ್, ಹೇಳಿ ನೀವೇ. ನಾನ್ ಬುದ್ಧಿ ಹೇಳ್ತೀನಿ, ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ನಂದು, ಅವ್ರ ಜವಾಬ್ದಾರಿ ತಗೊಳ್ಳೋದು ನಿಮ್ ಕೆಲಸ. ಮೇಡಮ್, ಅವತ್ತು ನನ್ನ ಗಂಡನೇ ಇಲ್ಲ ಸತ್ತೋಗ್ಬಿಟ್ಟವನೆ ಅಂತ ಹೇಳ್ಕೊಂಬಂದ್ಲು ಮೇಡಮ್. ನನ್ನ ಗಂಡನೇ ಇಲ್ಲ ಸತ್ತೋಗವನೆ ಅಂತ ನಾವು ಗಂಡ ವಾಪಸ್ ಬೇಕು ಅಂತ ಕೇಳ್ತಾ ಇಲ್ವಲ್ಲ, ನಮಗ್ ತಂದೆ ಬೇಕು ಅಂತ ಕೇಳ್ತಾ ಇರೋದು ಅಲ್ವಾ? ನಮ್ ಗಂಡ ವಿಚಾರ ನಾನ್ ಮಾತಾಡ್ತಾ ಇಲ್ವಲ್ಲ. ಆಗಿ ನೀವ್ ಹೆಂಡತಿನ ಹೋಗಿ ನೋಡ್ಕೊಳ್ಳಿ ಅಂತ ನಾನು ಎಲ್ಲಾದ್ರೂ ಹೇಳಿದ್ನ? ಇಲ್ವೇ. ನಾನ್ ಮಕ್ಳ ಬಗ್ಗೆ ಹೇಳ್ತಾ ಇದೀನಿ. ಹುಟ್ಟಿರೋದೇ ರಕ್ತ ಹಂಚ್ಕೊಂಡು, ಅದನ್ನ ಬದಲಾಯಿಸಕ್ಕೆ ಆಗಲ್ವಾ? ಡೈವರ್ಸೇ ಇಲ್ಲ, ಮಕ್ಕಳಿಂದ ಅಪ್ಪ ಅಮ್ಮಂಗ್ ಡೈವರ್ಸ್ ಇಲ್ಲ, ಅಪ್ಪ ಅಮ್ಮನ ಮಕ್ಕಳಿಂದ ಡೈವರ್ಸ್ ಇಲ್ಲ. ಶಾಶ್ವತವಾದ ಸತ್ಯ ಇದು. ಇದನ್ನ ನಾವು ಅಳ್ಸಕ್ಕಾಗಲ್ಲ. ನಾನ್ ಮಾತಾಡ್ತಾ ಇರೋದು ಮಕ್ಕಳ ಪರವಾಗಿ, ಹೆಂಡತಿ ಪರವಾಗಿ ನಾನು ಮಾತಾಡ್ತಿಲ್ವಲ್ಲಪ್ಪ.